ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಪ್ರಮುಖವಾದಂತಹ ಕೆಲವೊಂದಷ್ಟು ಪ್ರವಾಸಿ ತಾಣಗಳು ಅಲ್ಲೆಲ್ಲವೂ ಕೂಡ ಸೆಕ್ಯೂರಿಟಿಯನ್ನು ಕೂಡ ಹೆಚ್ಚಿದ್ದಾರೆ, ಭದ್ರತೆ ಹೆಚ್ಚಿದ್ದಾರೆ. ಈಗ ಮಕ್ಕಳಿಗೆಲ್ಲ ಸ್ಕೂಲ್ ಇದೆ, ರಜೆ ಇದೆ ಶಾಲೆಗಳಿಗೆ. ಸೊ ಹಾಗಾಗಿ ಪ್ರವಾಸಿ ತಾಣಗಳು ತುಂಬಿ ತುಳುಕ್ತಾ ಇವೆ. ಪೊಲೀಸರು ಕೂಡ ತೀವ್ರ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಗೋಕರ್ಣ, ಮುರುಡೇಶ್ವರ, ಹೋಮ್ ಸ್ಟೇ, ರೆಸಾರ್ಟ್, ಇಲ್ಲೆಲ್ಲ ಕಡೆ ಲಾಡ್ಜು, ಹೋಮ್ ಸ್ಟೇಗಳಲ್ಲಿ CCTV ಅಳವಡಿಕೆ ಕಡ್ಡಾಯ ಮಾಡಿದ್ದಾರೆ. ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಇಲ್ಲಿಂದ ಎಕ್ಸಿಟ್ ಆಗ್ತಾರೆ, ಇದೆಲ್ಲದರ ಬಗ್ಗೆನೂ ಕೂಡ ಕಣ್ಣಿಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾಕಂದರೆ ಈಗ ಪ್ರವಾಸಿ ತಾಣಗಳು ಅಂತ ಹೇಳಿದ್ರೆ ಯಾರು ಎಲ್ಲಿಂದ ಯಾವಾಗ ಬಂದರು, ಯಾವಾಗ ಹೋದರು ಅನ್ನುವಂಥದ್ದು ಗೊತ್ತು ಮಾಡೋದು ಭಾಳ ಕಷ್ಟ ಆಗುತ್ತೆ. ಬಟ್ ಎಲ್ಲ ಕಡೆಯೂ ಕೂಡ ಚೆಕ್ ಪೋಸ್ಟ್ಗಳನ್ನು ಮಾಡಿ, ಚೆಕಿಂಗ್ಗಳನ್ನು ಮಾಡಿ, ಯಾರೇ ಹೊರ ರಾಜ್ಯದಿಂದ ಬರ್ತಾ ಇರಲಿ ಅಥವಾ ಹೊರ ದೇಶಗಳಿಂದ ಬರ್ತಾ ಇರಲಿ, ಯಾರೇ ಬಂದರೂ ಕೂಡ ಅವರಿಗೆ ಥ್ರೂಔಟ್ ಥರೋಲಿ ಚೆಕ್ ಮಾಡಿ ಅಂಥವ್ರನ್ನ ಒಳಗೆ ಬಿಡುವಂಥದ್ದು. ಜೊತೆಗೆ ಆಯಾ ಭಾಗಗಳಲ್ಲಿ ಹೆಚ್ಚಿನ ಒಂದು ನಿಯೋಜನೆ ಮಾಡುವಂಥದ್ದು ಸ್ಟಾಫ್ಸ್ನ, ಈ ಥರದ ಒಂದಷ್ಟು ಕೆಲಸಗಳು ಆಗ್ತಾ ಇವೆ.